ಹಾಯ್ ನಮಸ್ಕಾರ, ವೆಲ್ಕಮ್ ಟು ಐಟಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ನಿಮ್ಮ ವಿಂಡೋಸ್ 11 PC ತುಂಬಾ ನಿಧಾನವಾಗಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಸಾಫ್ಟ್ವೇರ್ ಸಮಸ್ಯೆಗಳು ತುಂಬಾ ಹೆಚ್ಚಾಗ್ತಾ ಇದೆಯಾ? ಸೊ ಡೋಂಟ್ ವರಿ, ಈ ವಿಡಿಯೋದಲ್ಲಿ ನಿಮ್ಮ ಯಾವುದೇ ಡೇಟಾ ಕಳೆದುಕೊಳ್ಳದೆ ವಿಂಡೋಸ್ 11 ರೀಸೆಟ್ ಮಾಡುವ ಸೇಫ್ ವಿಧಾನವನ್ನು ಕನ್ನಡದಲ್ಲಿ ಸ್ಟೆಪ್ ಬೈ ಸ್ಟೆಪ್ ವಿವರಿಸುತ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ವಿಡಿಯೋ ಪರ್ಫಾರ್ಮೆನ್ಸ್ ಮಾಡಲು ನಾನು ವಿಂಡೋಸ್ 11 ವರ್ಚುವಲ್ ಮಿಷಿನ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಕ್ಲಿಕ್ ಆನ್ ವಿಂಡೋಸ್ ಐಕನ್, ಓಪನ್ ಸೆಟ್ಟಿಂಗ್ಸ್, ಕ್ಲಿಕ್ ಆನ್ ಸಿಸ್ಟಮ್. ಸ್ವಲ್ಪ ಸ್ಕ್ರಾಲ್ ಕೆಳಗಡೆ ಮಾಡಿದ್ರೆ ನಿಮ್ಗೆ ರಿಕವರಿ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ಲೆಟ್ಸ್ ಕ್ಲಿಕ್ ಆನ್ ರಿಕವರಿ. ಸೊ ಇಲ್ಲಿ ನೋಡಿ, ನಿಮ್ಗೆ ರಿಕವರಿ ಆಪ್ಷನ್ಸ್, ರೀಸೆಟ್ ದಿಸ್ PC ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆ. ಸೊ ರೀಸೆಟ್ ದಿಸ್ PC ಆಪ್ಷನ್ ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿಮ್ ಲ್ಯಾಪ್ಟಾಪ್ ಪರ್ಫಾರ್ಮೆನ್ಸ್ ತುಂಬಾ ಸ್ಲೋ ಇದೆ, ಅಪ್ಲಿಕೇಶನ್ಸ್ ಆಗ್ಲಿ ಫೈಲ್ಸ್ ಆಗ್ಲಿ ಓಪನ್ ಆಗಕ್ಕೆ ತುಂಬಾ ಟೈಮ್ ತಗೊಳ್ತಾ ಇದೆ, ಆರ್ ಎಲ್ಸ್ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ತುಂಬಾ ಹಳೇದಾಗಿದೆ, ಫಾರ್ ಎಕ್ಸಾಂಪಲ್ 1 year or 2 year ಆಗಿದೆ. ಆ ಟೈಮಲ್ಲಿ ನೀವು ಈ ರೀಸೆಟ್ ದಿಸ್ PC ಆಪ್ಷನ್ ನ ಯೂಸ್ ಮಾಡಿ. ಸೊ ಲೆಟ್ಸ್ ಕ್ಲಿಕ್ ರೀಸೆಟ್ PC. ಒಂದ್ಸಲ ನೀವು ರೀಸೆಟ್ ದಿಸ್ PC ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಎರಡು ಆಪ್ಷನ್ಗಳು ಸಿಗುತ್ತೆ, ಕೀಪ್ ಮೈ ಫೈಲ್ಸ್ ಅಂಡ್ ರಿಮೂವ್ ಎವ್ರಿಥಿಂಗ್ ಅಂತ. ಕೀಪ್ ಮೈ ಫೈಲ್ಸ್ ಈ ಆಪ್ಷನ್ ನ ನೀವು ಚೂಸ್ ಮಾಡಿದ್ರೆ ಆಪ್ಸ್ ಅಂಡ್ ಸೆಟ್ಟಿಂಗ್ಸ್ ಎಲ್ಲ ರಿಮೂವ್ ಆಗುತ್ತೆ, ಬಟ್ ನಿಮ್ ಪರ್ಸನಲ್ ಫೈಲ್ಸ್ ಗೆ ಏನೂ ತೊಂದರೆ ಆಗಲ್ಲ. ಸೊ ಅದೇ ರೀತಿ ನೀವು ರಿಮೂವ್ ಎವ್ರಿಥಿಂಗ್ ಅನ್ನೋ ಆಪ್ಷನ್ ನ ಚೂಸ್ ಮಾಡಿದ್ರೆ, ಸೊ ಇದು ಪರ್ಸನಲ್ ಫೈಲ್ಸ್ ಆಗಲಿ ಆಪ್ಸ್ ಆಗಲಿ ಸೆಟ್ಟಿಂಗ್ಸ್ ಆಗಲಿ ಎಲ್ಲ ವೈಪ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಲೈಕ್ ನ್ಯೂ ಲ್ಯಾಪ್ಟಾಪ್. ಸೊ ನೀವು ಹೊಸ ಲ್ಯಾಪ್ಟಾಪ್ ತಗೊಂಡಾಗ ನಿಮ್ ಆಪರೇಟಿಂಗ್ ಸಿಸ್ಟಮ್ ಹೇಗಿರುತ್ತೆ ಆ ತರ ವರ್ಕ್ ಆಗುತ್ತೆ. ಸೊ ನಾನು ಕೀಪ್ ಮೈ ಫೈಲ್ಸ್ ಆಪ್ಷನ್ ನ ಚೂಸ್ ಮಾಡ್ತೀನಿ. ಸೊ ನಿಮ್ಗೆ ಎರಡು ಆಪ್ಷನ್ ಕೊಡುತ್ತೆ, ಕ್ಲೌಡ್ ಡೌನ್ಲೋಡ್ ಅಂಡ್ ಲೋಕಲ್ ರೀಇನ್ಸ್ಟಾಲ್. ಕ್ಲೌಡ್ ಡೌನ್ಲೋಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ನಿಮ್ಗೆ ಮೇನ್ ಆಗಿ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಟಿವಿಟಿ ಇರಬೇಕಾಗುತ್ತೆ, ವೈಫೈ ಆಗಿರ್ಲಿ, ಈಥರ್ನೆಟ್ ಕನೆಕ್ಷನ್ ಆರ್ ಲ್ಯಾನ್ ಕನೆಕ್ಷನ್. ಸೊ ಮೊಬೈಲ್ ಹಾಟ್ಸ್ಪಾಟ್ ಯೂಸ್ ಮಾಡೋರು ಈ ಕ್ಲೌಡ್ ಡೌನ್ಲೋಡ್ ಆಪ್ಷನ್ ನ ಚೂಸ್ ಮಾಡಬೇಡಿ, ಬಿಕಾಸ್ ಇದು ಆಲ್ಮೋಸ್ಟ್ 4 GB ಆಫ್ ಡೇಟಾ ಯೂಸ್ ಆಗುತ್ತೆ. ಸೊ ಲೋಕಲ್ ರೀಇನ್ಸ್ಟಾಲ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇದು ಎಕ್ಸಿಸ್ಟಿಂಗ್ ಆಪರೇಟಿಂಗ್ ಸಿಸ್ಟಮ್ ನ ವೈಪ್ ಮಾಡಿ, ಸೊ ಅದೇ ಎಕ್ಸಿಸ್ಟಿಂಗ್ ಆಪರೇಟಿಂಗ್ ಸಿಸ್ಟಮ್ ನ ಫ್ರೆಶ್ ಆಗಿ ಇನ್ಸ್ಟಾಲ್ ಮಾಡುತ್ತೆ. ಸೊ ನಾನು ಈ ಲ್ಯಾಬ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಲೋಕಲ್ ರೀಇನ್ಸ್ಟಾಲ್ ನ ಚೂಸ್ ಮಾಡ್ತೀನಿ. ಸೊ ಅಡಿಷನಲ್ ಸೆಟ್ಟಿಂಗ್ಸ್, ರೀಇನ್ಸ್ಟಾಲ್ ವಿಂಡೋಸ್ ಫ್ರಮ್ ದಿಸ್. ಸೊ ನಾನು ನೆಕ್ಸ್ಟ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡುವ. ಸೊ ಈ ತರ ನಿಮ್ಗೆ ಡೈಲಾಗ್ ಬಾಕ್ಸ್ ಕಾಣಕ್ಕೆ ಸಿಗುತ್ತೆ. ಸೊ ನಿಮ್ಗೆಲ್ಲ ಓಕೆ ಆಯ್ತು ಅಂತ ಹೇಳಿದ್ರೆ, ಸೊ ನೀವು ರೀಸೆಟ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಬಹುದು. ಸೊ ಇದಕ್ಕಿಂತ ಮುಂಚೆ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ನೀವು ನಿಮ್ ಚಾರ್ಜರ್ ನ ಲ್ಯಾಪ್ಟಾಪ್ ಗೆ ಕನೆಕ್ಟ್ ಮಾಡಿದ್ರೆ ಬೆಸ್ಟ್. ಸೊ ಮಧ್ಯದಲ್ಲಿ ಯಾವುದೇ ರೀತಿ ಪವರ್ ಆಫ್ ಮಾಡಕ್ಕೆ ಹೋಗ್ಬೇಡಿ. ಸೊ ಅದರಿಂದ ಈ ರೀಸೆಟ್ ಮಾಡೋ ಪ್ರೋಸೆಸ್ಗೆ ತೊಂದರೆ ಆಗುತ್ತೆ. ಸೊ ಅದಾದ್ಮೇಲೆ ನೀವು ನಿಮ್ ಅಕಸ್ಮಾತ್ ನೀವೇನಾದ್ರೂ ಡೇಟಾ ಏನಾದ್ರೂ ಸಿ ಡ್ರೈವ್ ಅಲ್ಲಿ ಏನಾದ್ರು ನಿಮ್ ಡೇಟಾ ಏನಾದ್ರೂ ಇದ್ರೆ ಅದನ್ನ ಸೇವ್ ಮಾಡಿ ಇಡಿ. ಸೊ ಲೆಟ್ಸ್ ಕ್ಲಿಕ್ ಆನ್ ರೀಸೆಟ್. ಸಕ್ಸಸ್ಫುಲಿ ವಿಂಡೋಸ್ 11 PC ನ ರೀಸೆಟ್ ಮಾಡಿದ್ದೀವಿ. ಸೊ ಈ ರೀತಿ ನಾವು ವಿಂಡೋಸ್ 11 PC ನ ರೀಸೆಟ್ ಮಾಡೋದು. ನಾವು ಸೆಕೆಂಡ್ ಮೆಥಡ್ ಯೂಸ್ ಮಾಡಿ ವಿಂಡೋಸ್ 11 ನ ಹೇಗೆ ರೀಸೆಟ್ ಮಾಡಬಹುದು ಅಂತ ಹೇಳಿದ್ರೆ, ಬಯೋಸ್ ಮೋಡ್ ಆರ್ ರಿಕವರಿ ಮೋಡ್. ಸೊ ನೀವು ಬಯೋಸ್ ಮೋಡ್ ಆರ್ ರಿಕವರಿ ಮೋಡ್ಗೆ ಹೇಗೆ ಹೋಗ್ಬೋದು ಅಂತ ಹೇಳಿದ್ರೆ, ಫಸ್ಟ್ ನೀವು ವಿಂಡೋಸ್ 11 PC ನ ಶಟ್ ಡೌನ್ ಮಾಡಬೇಕಾಗುತ್ತೆ. ಸೊ ಶಟ್ ಡೌನ್ ಮಾಡಿ ಅಗೇನ್ ನೀವು ಪವರ್ ಆನ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ, ಆಮೇಲೆ ನೀವು ಫಂಕ್ಷನ್ ಕೀಸ್ ನ ಯೂಸ್ ಮಾಡಿ F2 ಆರ್ F10 ಯೂಸ್ ಮಾಡಿ ನೀವು ಕಂಟಿನ್ಯೂಸ್ ಆಗಿ ಟ್ಯಾಪ್ ಮಾಡಬೇಕಾಗುತ್ತೆ. ಸೊ ಒಂದ್ಸಲ ಆ ಥರ ನೀವು ಟ್ಯಾಪ್ ಮಾಡಿದರೆ ನಿಮಗೆ ಬಯೋಸ್ ಮೋಡ್ಗೆ ಕರ್ಕೊಂಡು ಹೋಗುತ್ತೆ. ಸೊ ನಿಮಗೆ ಬಯೋಸ್ ಮೋಡ್ ಬಂದ ಮೇಲೆ ನಿಮಗೆ ಈ ಥರ ನಿಮಗೆ ಸಿ ಅಡ್ವಾನ್ಸ್ಡ್ ರಿಪೇರ್ ಆಪ್ಷನ್ಸ್ ಅಂಡ್ ರೀಸ್ಟಾರ್ಟ್ ಮೈ PC ಅಂತ ಹೇಳುತ್ತೆ. ಸೊ ನಾವು ಈ ಅಡ್ವಾನ್ಸ್ ರಿಪೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ, ಇದು ಯಾವಾಗ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಈ ಆಪ್ಷನ್ ನ, ನಿಮಗೆ GUI ಮೆಥಡ್, ಫಸ್ಟ್ ಮೆಥಡ್ ಯಾವಾಗ ವರ್ಕ್ ಆಗಲ್ಲ ನಿಮಗೆ, ಅವಾಗ ನೀವು ಈ ಮೆಥಡ್ ನ ಯೂಸ್ ಮಾಡಬಹುದು. ಸೊ ನಾವು ಇಲ್ಲಿ ಹಲವಾರು ಆಪ್ಷನ್ ಸಿಗುತ್ತೆ. ಸೊ ನಾವು ಇಲ್ಲಿ ಟ್ರಬಲ್ ಶೂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ನಿಮಗೆ ನೋಡಿ ಇಲ್ಲಿ ರೀಸೆಟ್ ದಿಸ್ PC ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೇಮ್, ನಿಮಗೆ ನಾವು ಫಸ್ಟ್ ಮೆಥಡ್ ಅಲ್ಲಿ ಏನ್ ಆಪ್ಷನ್ ನ ಯೂಸ್ ಮಾಡೋದು ಅದೇ ಆಪ್ಷನ್ಸ್ ಗಳು ಇಲ್ಲೂ ಸಿಗುತ್ತೆ, ಫೈಲ್ಸ್ ಆರ್. ಸೊ ಇಲ್ಲೂ ಅಷ್ಟೇ ನಿಮಗೆ ಅದೇ ತರ ಆಪ್ಷನ್ ಗಳು ಸಿಗುತ್ತೆ, ಲೋಕಲ್ ರೀಇನ್ಸ್ಟಾಲ್ ಅಂತ ಹೇಳ್ಬಿಟ್ಟು ಆಪ್ಷನ್ ಸಿಗುತ್ತೆ. ಈ ತರ ನೀವು ನಿಮ್ಮ PC ನ ರೀಸೆಟ್ ಮಾಡಬಹುದು. ಸೊ ಈ ವಿಡಿಯೋ ನಿಮ್ಗೆ ಖುಷಿಯಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹ್ಯಾವ್ ಎ ನೈಸ್ ಡೇ. ಬಾಯ್.